1492ನೇ ಇಸ್ವಿಯಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ನಮ್ಮ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಹುಡುಕಲು ಪ್ರಯತ್ನಿಸಿದನು. ಈ ಪ್ರಯತ್ನದಲ್ಲಿ ಅವನು ಬೇರೆಯ ಖಂಡಕ್ಕೆ ಕಾಲಿಟ್ಟನು. 1497ನೇ ಇಸ್ವಿಯಲ್ಲಿ ಪೋರ್ಚುಗಲ್ ದೇಶದ ರಾಜನು 1ನೇ ಮ್ಯಾನುವಲ್ ವಾಸಗೋಡಗಾಮವನ್ನು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಹುಡುಕಲು ಕಳುಹಿಸಿದನು. ಯುರೋಪಿಯನ್ ಖಂಡವು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಹುಡುಕಲು ಏಕೆ ಯಾವಾಗಲೂ ಆಸಕ್ತಿ ಹೊಂದಿತ್ತು. ಇದು ನಮ್ಮ ಭಾರತದಲ್ಲಿದ್ದ ಬೆರಿ ಚಿನ್ನ ಮತ್ತು ಮಸಾಲೆ ಸಾಮಗ್ರಿಗಳಿಗಾದ ಹುಡುಕಾಟವೇ? ಖಂಡಿತವಾಗಿಯೂ ಇಲ್ಲ. ಹಾಗಾದರೆ ಬೇರೇನು? ದೇವಾಂಗ, ಇಲ್ಲಿಯವರೆಗೆ ತಿಳಿದಿಲ್ಲದಂತಹ ಸತ್ಯಗಳು. The thing we need to remember is 300 years ago, from then on for many thousand years, everybody in Paris, London and everywhere else in Europe and Arabia wore an Indian cloth. They spent most of their… At one point, Paris and Europe, particularly France and rest of Europe, spent nearly 60% of their budget buying Indian textile. That is how enamored they were. That is what made them, go for these expeditions in the wild ocean and try to get to this country, because the kind of exquisite material, textile and other things, spices, gold, everything, but one important thing was textile. ಅನಾದಿ ಕಾಲದಿಂದಲೂ ಭಾರತದ ಜವಳಿ ತಂತ್ರಜ್ಞಾನವು ವಿಶ್ವದಲ್ಲಿಯೇ ಅತ್ಯುತ್ತಮವಾಗಿ ನಡೆದು ಬಂದಿತು. ಭಾರತದ ಜವಳಿ ಉದ್ಯಮ ಮತ್ತು ವ್ಯಾಪಾರವು ಜಗತ್ತು ನಮ್ಮನ್ನು ಬಂಗಾರದ ಗುಬ್ಬಚ್ಚಿ ಎಂದು ಕರೆಯಲು ಕಾರಣವಾಗಿತ್ತು. ಪ್ರಪಂಚದ ಅತ್ಯುತ್ತಮ ಕೈಮಗ್ಗ, ಹತ್ತಿ ಮತ್ತು ರೇಷ್ಮೆ ಬಟ್ಟೆಗಳನ್ನು ಹೆಚ್ಚಾಗಿ ದೇವಾಂಗ ನೇಕಾರರೇ ಉತ್ಪಾದಿಸುತ್ತಿದ್ದರು. ರೋಮನರು ಭಾರತೀಯ ಜವಳಿ ವ್ಯಾಪಾರಕ್ಕೆ ಬಟ್ಟೆಯ ತೂಕಕ್ಕೆ ಚಿನ್ನವನ್ನು ನೀಡುತ್ತಿದ್ದರು. In fact, in the Roman Empire, there are debates recorded by Pliny the Elder of Roman senators complaining about the amount of the Roman Empire's gold that was being sent off to India because of the tastes of Roman women for Indian muslins, linens and cotton. ಪುರಾತನ ಮುಘಲ್ ಮತ್ತು ಬ್ರಿಟಿಷರ ಕಾಲದಿಂದಲೂ ಭಾರತದ ಕಂಚಿ, ಬನಾರಸ್, ಢಾಕಾ, ಮಲ್ವಾ ಕೈಮಗ್ಗದ ಉಡುಪುಗಳು ವಿಶ್ವ ದರ್ಜೆಯಾಗಿ ಪ್ರಪಂಚದಾದ್ಯಂತ ರಫ್ತು ಮಾಡಲ್ಪಟ್ಟವು. ನೇಯ್ಗೆ ತಂತ್ರಜ್ಞಾನದ ಆರಂಭದ ಉಲ್ಲೇಖಗಳು ಬ್ರಹ್ಮಾಂಡ ಪುರಾಣದಲ್ಲಿ ಕಂಡುಬರುತ್ತವೆ. ಪರಶಿವನಿಂದ ರಚಿಸಲ್ಪಟ್ಟ ದೇವಲ ಮಹರ್ಷಿಯು ಶ್ರೀಮನ್ ನಾರಾಯಣನಿಂದ ನೂಲನ್ನು ಮತ್ತು ದೇವದಚ್ಚ ಮಯನಿಂದ ಪಡೆದ ಸಲಕರಣೆಗಳನ್ನು ಬಳಸಿಕೊಂಡು ಪೀತಾಂಬರ ಎನ್ನುವ ವಸ್ತ್ರವನ್ನು ತಯಾರಿಸಿ ದೇವಾನುದೇವತೆಯರಿಗೂ ಮತ್ತು ಮನುಜರಿಗೂ ನೀಡಿದರು. ಇದರ ಪರಿಣಾಮವಾಗಿ ದೇವಲ ಮಹರ್ಷಿಯವರ ಪೀಳಿಗೆಯಾದ ದೇವಾಂಗ ಜನಾಂಗದವರು ಅತ್ಯುತ್ತಮ ಗುಣಮಟ್ಟದ ಕೈಮಗ್ಗದ ಹತ್ತಿ ಮತ್ತು ರೇಷ್ಮೆ ಬಟ್ಟೆಗಳನ್ನು ಉತ್ಪಾದಿಸಲು ಪ್ರಾರಂಭಿಸಿದರು. ಬಟ್ಟೆ ತಯಾರಿಕೆಯಲ್ಲಿ ಬೆಳ್ಳಿ, ಬಂಗಾರ ಮಾತ್ರವಲ್ಲದೆ ನವರತ್ನ ಕಲ್ಲುಗಳನ್ನು ಕೂಡ ಬಳಸಲಾಯಿತು. ಭಾರತದ ಕೈಮಗ್ಗದ ಬಟ್ಟೆಗಳು ಈ ಜಗತ್ತನ್ನು ಸೂರೆಗೊಂಡಿತು. ಪ್ರಾಚೀನ ಗ್ರೀಸ್, ಈಜಿಪ್ಟ್, ರೋಮ್ ಮತ್ತು ಅರೇಬಿಯಾ ದೇಶಗಳು ನಮ್ಮ ಭಾರತದ ಬಟ್ಟೆಗಳನ್ನು ಖರೀದಿಸಲು ಪೈಪೋಟಿ ನಡೆಸುತ್ತಿದ್ದವು. ಫ್ರೆಂಚ್ ದೇಶದ ವ್ಯಾಪಾರಿಯಾದ ತಾವಿನಿಯರ್ ಮತ್ತು ಪತ್ರಕರ್ತರಾದ ಎಡ್ವರ್ಡ್ ಬೈನ್ಸ್ ರವರ ಟಿಪ್ಪಣಿಗಳ ಮೂಲಕ ಭಾರತ ಉಡುಪುಗಳ ವೈಶಿಷ್ಟ್ಯತೆಯನ್ನು ತಿಳಿದುಕೊಳ್ಳಬಹುದು. India was a very industrialized country. 300 years ago, probably we were the most industrialized country on the planet. One of the major industries was textile. We were exporting 60% of the world's textile. We were exporting from this country. They say over 65 to 70% of the European money was coming to India just to buy clothing. The Arabs bought the Indian cloth and sold it 10 times over in Europe. So all their gold and silver was ending up in India. So that is when they started their expeditions of all these Columbuses and Vasco da Gamas. Everybody started taking risk to find a sea route just to avoid the Arabs charging them 10 times over for everything. So when they came here and they saw the industry, how simple and ingenious it was for a man to sit and do tuck, 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 tuck and cloth just comes out of it. Have you seen how they weave? ಬ್ರಿಟಿಷರ ಕಾಲ. ಬೇಸಿಗೆಯ ಸಮಯದಲ್ಲಿಯೂ ಕೂಡ ಬೇರೆ ದಾರಿಯಿಲ್ಲದೆ
ಆಂಗ್ಲರು ಚರ್ಮ ಅಥವಾ ಉನ್ನಿಯ ಉಡುಪುಗಳನ್ನೇ ಧರಿಸುತ್ತಿದ್ದರು. ಭಾರತೀಯ ಕೈಮಗ್ಗ ಹತ್ತಿ ಬಟ್ಟೆಗಳು ಬ್ರಿಟಿಷರಲ್ಲಿ ಬಹಳ ಜನಪ್ರಿಯವಾದವು. ಭಾರತೀಯ ಉಡುಪು ವ್ಯಾಪಾರ ಯುರೋಪ್ನಲ್ಲಿ ಉತ್ತುಂಗಕ್ಕೇರಿತು. ಇದರಿಂದ ಹೆದರಿದ ಬ್ರಿಟಿಷ್ ಸರ್ಕಾರ ಭಾರತದಿಂದ ಬಟ್ಟೆ ಆಮದು ಮಾಡಿಕೊಳ್ಳಲು ಕಟ್ಟುನಿಟ್ಟಿನ ನಿರ್ಬಂಧ ಹೇರಿತು. ಆಮದು ಮಾಡಿಕೊಂಡ ಬಟ್ಟೆಗಳನ್ನು ಜಪ್ತಿ ಮಾಡಲಾಗಿತ್ತು. ಭಾರತೀಯ ಬಟ್ಟೆಗಳನ್ನು ಧರಿಸಿದ ಜನರ ಮೇಲೆ ದಾಳಿ ನಡೆಸಲಾಯಿತು ಮತ್ತು ಅವರ ಮನೆಗಳನ್ನು ಧ್ವಂಸಗೊಳಿಸಲಾಯಿತು. ಆದರೂ ಭಾರತೀಯ ಉಡುಪುಗಳ ವ್ಯಾಮೋಹ ಮತ್ತು ಬಳಕೆ ಮಾತ್ರ ಕಡಿಮೆಯಾಗಿರಲಿಲ್ಲ. 1721ರಲ್ಲಿ ಬ್ರಿಟಿಷ್ ಸರ್ಕಾರವು ಕಾನೂನುಗಳನ್ನು ಬಿಗಿಗೊಳಿಸಿತು ಮತ್ತು ಭಾರತೀಯ ಬಟ್ಟೆಗಳನ್ನು ಧರಿಸಿದವರಿಗೆ ಕಠಿಣವಾದ ದಂಡವನ್ನು ವಿಧಿಸಲಾಯಿತು. ಬ್ರಿಟಿಷರ ವಾಣಿಜ್ಯ ಇಲಾಖೆ ಮೊದಲ ಹಂತವಾಗಿ ಭಾರತೀಯ ಬಟ್ಟೆಗಳನ್ನು ಮತ್ತು ಭಾರತ ನೇಕಾರರನ್ನು ನಾಶ ಮಾಡಲು ಸಂಚು ರೂಪಿಸಿತು. ಅದರ ಮೊದಲ ಹಂತವಾಗಿ ಬಟ್ಟೆಗಳನ್ನು ತಯಾರಿಸಲು ಯಂತ್ರಗಳನ್ನು ತಯಾರಿಸುವುದೆಂದು ನಿರ್ಧರಿಸಿತು. 1733ರಿಂದ 1765ರವರೆಗಿನ 32 ವರ್ಷಗಳ ನಿರಂತರ ಪ್ರಯತ್ನದಲ್ಲಿ ಮೊದಲ ನೂಲುವ ಗಿರಣಿ ಯಶಸ್ವಿಯಾಗಿ ರಚಿಸಲಾಯಿತು. ಉತ್ಪಾದಕತೆಯನ್ನು ಹೆಚ್ಚಿಸಲು ಸಾಂಪ್ರದಾಯಿಕ ಮರದ ಮಗ್ಗಗಳ ಬದಲಾಗಿ ಉಕ್ಕಿನಿಂದ ವಿವಿಧ ಬಿಡಿ ಭಾಗಗಳನ್ನು ತಯಾರಿಸಿದರು. ಅದೇ ಸಮಯದಲ್ಲಿ ಭಾರತೀಯ ನೇಕಾರರನ್ನು ನಾಶ ಮಾಡಲು ಭಾರತದಲ್ಲಿ ಕಠಿಣವಾದ ತೆರಿಗೆಗಳನ್ನು ವಿಧಿಸಲಾಯಿತು. And when they came here, one of the things that they did between 1800 to 1860, a systematic effort to destroy Indian textile capability. In the 60 years, the Indian export of textiles came down by 94% because they made it a law that you can only sell it to East India Company, and they taxed it some 300–400 times and made it not marketable out there, and they took the raw material and did their own Manchester. ನಿರ್ಬಂಧಗಳು, ತೆರಿಗೆಗಳು, ದಂಡಗಳು ಮತ್ತು ದೌರ್ಜನ್ಯಗಳು ಭಾರತೀಯ ಜವಳಿ ವ್ಯಾಪಾರವನ್ನು ಸಾವಿನ ಹಂಚಿಗೆ ತಂದವು. 1800ರಿಂದ 1860ರ ನಡುವೆ ಭಾರತದ ಉಡುಪು ರಫ್ತು 94% ಕುಸಿಯಿತು. ಹಸಿವು, ನೋವು, ದೌರ್ಜನ್ಯದಿಂದ 40 ಲಕ್ಷಕ್ಕೂ ಹೆಚ್ಚಿನ ಭಾರತೀಯ ನೇಕಾರರು ಸತ್ತು ಹೋದರು. ಬ್ರಿಟಿಷ್ ಸರ್ಕಾರದ ದೌರ್ಜನ್ಯದಿಂದ ತುಳಿತಕ್ಕೊಳಗಾಗಿ ಸತ್ತವರು ಬಹುತೇಕ ದೇವಾಂಗ ನೇಕಾರರು. ಭಾರತೀಯ ನೇಕಾರರ ಮೂಳೆಗಳು ಭಾರತದ ಬಯಲು ಪ್ರದೇಶವನ್ನು ಬಿಳಿಪುಗೊಳಿಸುತ್ತಿವೆ ಎಂದು ಭಾರತದ ಬ್ರಿಟಿಷ್ ಗವರ್ನರ್ ಆಗಿದ್ದ ವಿಲಿಯಂ ಬೆಂಟಿಕ್ ಹೆಮ್ಮೆಯಿಂದ ಘೋಷಿಸಿಕೊಂಡ. In 1860, one of the governor generals makes a comment. He says, "The fields of India are bleached by the bones of hand weavers, because in that season, nearly 4 million people died because their livelihood was taken away." ಬ್ರಿಟಿಷ್ ಸೈನಿಕರು ಭಾರತೀಯ ಕೈಮಗ್ಗಗಳನ್ನು ನಾಶ ಮಾಡಿದರು. ಭಾರತೀಯ ನೇಕಾರರನ್ನು ತೀವ್ರವಾಗಿ ದಾಳಿಸಲಾಯಿತು ಮತ್ತು ಶಿಕ್ಷಿಸಲಾಯಿತು. ಮುರ್ಷಿದಾಬಾದ್ ಮತ್ತು ಢಾಕಾ ಮುಂತಾದ ಪಟ್ಟಣಗಳಿಂದ ನೇಕಾರರನ್ನು ಓಡಿಸಲಾಯಿತು. ಒಂದು ನಿರ್ದಿಷ್ಟವಾದ ಭಯಾನಕ ಘಟನೆಯಲ್ಲಿ ಭಾರತೀಯ ನೇಕಾರರ ಹೆಬ್ಬೆರಳುಗಳನ್ನು ಸಹ ಕತ್ತರಿಸಲಾಯಿತು. In the name of free trade, the British came in and destroyed the free trade that had made India a leading exporter of textiles. The British soldiers smashed the looms so people couldn't practice their craft. They imposed punitive duties and taxes on the export of Indian textiles while lifting duties on the import of British cloth, and they achieved a captive market at the point of a gun. This is not exactly free trade, as you can imagine. Cities like Murshidabad and Dhaka in the subcontinent were depopulated. In one notorious incident, weavers had their thumbs cut off, so when the looms were repaired, they couldn't weave again. Textiles were systematically destroyed as an industry by the British. ದೇವಾಂಗ ನೇಕಾರರು ತಮ್ಮ ವಸ್ತುಗಳನ್ನು ಕಳೆದುಕೊಂಡರು, ತಮ್ಮ ನೇಯ್ಗೆ ಕಲೆಯನ್ನು ಕಳೆದುಕೊಂಡರು, ಮನೆಗಳು ಮತ್ತು ಬಂಧು ಬಳಗ ಹಾಗೂ ತಮ್ಮ ಕುಟುಂಬವನ್ನು ಕಳೆದುಕೊಂಡರು. ಬಡತನ ಅವರನ್ನು ಕಾಡಿತು. ಹಸಿವು ಮತ್ತು ನೋವು ಅವರನ್ನು ತೀವ್ರವಾಗಿ ಬಾಧಿಸಿತು. ಶಿಕ್ಷಣದ ಅವಕಾಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಯಿತು. ಅವರು ಆಹಾರ ಮತ್ತು ಆಶ್ರಯಕ್ಕಾಗಿ ಸ್ಥಳದಿಂದ ಸ್ಥಳಕ್ಕೆ ತೆರಳಿದರು. ತನ್ನ ಕುಲಾಭಿಮಾನ ಕಳೆದುಕೊಂಡರು. ನೇಯ್ಗೆ ಕಲೆಯನ್ನು ಮರೆತರು. ತಮ್ಮ ಕುಟುಂಬ ಸಂಬಂಧಗಳನ್ನು ಕಳೆದುಕೊಂಡರು. ಬೇರೆ ನೆಲದಲ್ಲಿ
ಬೇರೆ ಭಾಷೆ ಮಾತನಾಡುವ ಜನರೊಂದಿಗೆ ಜನರಾಗಿ ಬೆರೆತರು. ದೇವಾಂಗ ಜನರ ನಡುವಿನ ಸಂಬಂಧವು ಸಂಪೂರ್ಣವಾಗಿ ನಾಶವಾಗಿತ್ತು. ಇಂದಿಗೂ ವಿವಿಧ ಭಾಷೆ ಮಾತನಾಡುವ ದೇವಾಂಗ ಜನರ ನಡುವಿನ ಸಂಪರ್ಕ ಕಡಿದು ಹೋಗಿವೆ. ಇವತ್ತು ಕೂಡ ಹಂಪಿ ಹೇಮಕೂಟ ಗಾಯತ್ರಿ ಪೀಠದ ಪರಮ ಪೂಜ್ಯ ಶ್ರೀಗಳಾದ ಶ್ರೀ 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 ದಯಾನಂದಪುರಿ ಸ್ವಾಮಿಗಳು ವಿವಿಧ ಭಾಷೆ ಮಾತನಾಡುವ ದೇವಾಂಗ ಜನರನ್ನು ಒಟ್ಟುಗೂಡಿಸುವ ಪ್ರಯತ್ನದಲ್ಲಿ ಸತತವಾಗಿ ತೊಡಗಿಕೊಂಡಿದ್ದಾರೆ. ಇಂದಿಗೆ 44 ಲಕ್ಷ ಭಾರತೀಯ ನೇಕಾರರಿಂದ ಕೇವಲ 15% ಜವಳಿಗಳು ಮಾತ್ರ ಉತ್ಪಾದಿಸಲಾಗುತ್ತದೆ. 120 ವಿವಿಧ ಬಗೆಯ ವೈಶಿಷ್ಟ್ಯತೆಯ ಭಾರತೀಯ ಸಾಂಪ್ರದಾಯಿಕ ನೇಯ್ಗೆಗಳು ಇಂದಿಗೆ ನಶಿಸುತ್ತಿವೆ. ದೇವಾಂಗ ಜನ ಹೆಚ್ಚಿಟ್ಟುಕೊಳ್ಳಬೇಕಾದ ಸಮಯವಿದು. ತಮ್ಮ ಕುಲದ ಕಲಾ ಇತಿಹಾಸದ ಬಗ್ಗೆ ಹೆಮ್ಮೆ ಪಡುವ ಸಮಯವಿದು. ಭಾಷೆ, ರಾಜ್ಯ, ವೃತ್ತಿ ಮರೆತು ದೇವಾಂಗರೆಲ್ಲರೂ ಹೊಂದಾಗುವ ಸಮಯವಿದು. ನಾವೆಲ್ಲರೂ ಹೊಂದಾಗಿ ಧ್ವನಿ ಎತ್ತುವ ಸಮಯವಿದು. ನಾವೆಲ್ಲರೂ ಹೊಂದಾಗಿ ಎದ್ದೇಳೋಣ. ಜೈ ದೇವಾಂಗ, ಜೈ ಜೈ ದೇವಾಂಗ.